ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಅನ್ನುವಂಥದ್ದು ಅದು ನನಗೆ ಯಾರು ತರಲಿಲ್ಲ. ಆದ್ರೆ ಎಲ್ಲಾ ಕಡೆ ಒಂದು ಫ್ಯಾಕ್ಟ್ರಿ ನಾವು ಕಟ್ಟಿದ್ರೆ ಅದರದೊಂದು ಪರಿಣಾಮ ಬಂದೇ ಬರುತ್ತೆ. ಸುಖದವಾದಂಥದ್ದು ಬರುತ್ತೆ, ಸುಖದವಾದಂಥದ್ದು ಕೂಡ ಬಂದೇ ಬರುತ್ತೆ. ಆದ್ರೆ ಫ್ಯಾಕ್ಟ್ರಿ ಕೂಡ ನಮ್ಗೆ ಬೇಕು, ಜನರ ಆರೋಗ್ಯ ಕೂಡ ನಮಗೆ ಬೇಕು ಅಂತ ಒಂದು ಮಧ್ಯದ ಒಂದು ದಾರಿ ನಾವು ನೋಡ್ಕೋಬೇಕು. ಯಾಕಂದ್ರೆ ನಮ್ಗೆ ಔದ್ಯೋಗಿಕ ವಿಕಾಸ ಕೂಡ ಬೇಕು. ಅದರಿಂದ ನಮ್ಗೆ ಉದ್ಯೋಗ ಸಿಕ್ಕುತ್ತೆ, ಜನರಿಗೆ ಒಂದು ಆದಾಯ ಸಿಕ್ಕುತ್ತೆ, ಅವರಿಗೆ ಜೀವನ ಮಾಡ್ಲಿಕ್ಕೆ ಒಂದು ಸಾಧನ ಸಿಕ್ಕುತ್ತೆ. ಅದ್ರ ಜೊತೆಗೆ ಸಾಮಾನ್ಯ ಜನರಿಗೆ ಏನು ಹಾನಿ ಆಗಬಾರ್ದು ಅದ್ರ ನೋಡಿದ ಕೆಲಸ ಕೂಡ ರೂಲ್ಸ್ ಪ್ರಕಾರ ನಾವು ಹೋಗ್ಬೇಕು. ಅದು ಸರ್ಕಾರದ ಪಾಲಿಸಿ ಹಾಗೆ ಇರಬೇಕು. ಮತ್ತೆ ಈ ಉದ್ಯಮಿಗಳು ಕೂಡ ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೋಬೇಕು. ಯಾಕೆಂದ್ರೆ ಆ ಜನರು ಸರಿಯಾಗಿಲ್ಲ ಅಂದ್ರೆ ಇಂಥ ಕಟ್ಟಿ ಇಂಥ ಅವಕಾಶ ಮಾಡಿ ಏನ್ ಪ್ರಯೋಜನ ಅಂತ. ಅದಕ್ಕೆ ಸ್ವಲ್ಪ ರೂಲ್ಸ್ ಮಾಧ್ಯಮದಿಂದ ಹೋಗಿದ್ರೆ ಜನರಿಗೆ ಅಂತ ಹಾನಿ ಆಗ್ಲಿಕ್ಕೆ ಆಗೋದಿಲ್ಲ. ಅಂತ ಫ್ಯಾಕ್ಟ್ರಿ ಮಾತ್ರ ನಾವು ಪರ್ಮಿಷನ್ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಕಾರ್ಯಕ್ರಮ ನಾವು ಸತ್ಯಸಾಯಿ ಗ್ರಾಮದ 50ನೇ ವರ್ಷ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೇವೆ. ಆದ್ರಿಂದ ನಾವು ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ನಾವು ಕಟ್ಟಿದೀವೋ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಜನರ ಜೊತೆ ಭೇಟಿಯಾಗಿ ನಮ್ಮ ಸಂಸ್ಥೆಯ ಬಗ್ಗೆ, ಈ ಕಾರ್ಯಕ್ರಮ ಸೇವೆ ಚಟುವಟಿಕೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗಾದಲ್ಲಿ ನಮ್ದೊಂದು ಮಕ್ಕಳ ಸಂಸ್ಥೆ ಇದೆ, ಗುರುಕುಲ ಇದೆ. ಅಲ್ಲಿ ಗಂಡು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಮುಖ್ಯವಾದ ಏನಂದ್ರೆ ಎಲ್ಲಾ ಕಡೆಯಿಂದ ಬರ್ತಾರೆ, ಕೊಪ್ಪಳ ಜಿಲ್ಲೆಯ ಮಕ್ಕಳು ಎಲ್ಲಾ ಕಡೆಯಿಂದ ಬರ್ತಾರೆ, ಎಲ್ಲ ತಾಲೂಕಿಂದ ಅಲ್ಲಿ ಓದ್ತಾ ಇದ್ದಾರೆ. ಹಲವಾರು ಜನ ಅಲ್ಲಿ ಓದಿ ಇವತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಸೇರಿದ್ದಾರೆ. ಎಲ್ಲವೂ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಇದು ಒಂದು ಬಹುಶಃ 8-9 ವರ್ಷದಿಂದ ನಡೀತಾ ಇದೆ. ಬಹಳ ಪರಿಣಾಮದಿಂದ ಬರ್ತಾ ಇದೆ. ಹೆಚ್ಚು ಜನ ಬಡ ಮಕ್ಕಳಿದ್ದಾರೆ. 93% ಮಕ್ಕಳ ಬಡ ಮಕ್ಕಳಿದ್ದಾರೆ, ಬಿಲೋ ಪಾವರ್ಟಿ ಲೈನ್ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದಿಂದ ತುಂಬಾ ಪ್ರಯೋಜನ ಆಗ್ತಿದೆ. ಇದಕ್ಕೆ ಭವಿಷ್ಯದಲ್ಲಿ ನಾವು ಸಾಯಿ ಶೋರ್ ಕೂಡ ನಾವು ಕೊಡ್ತಾ ಇದ್ವಿ. ಸಾಯಿ ಶೋರ್ ಅಂತ ರಾಗಿಯಿಂದ ತಯಾರು ಮಾಡಿದಂತ ಉಪಹಾರ, ಬೆಳಗಿನ ಉಪಹಾರ 2 ಲಕ್ಷ ಮಕ್ಕಳಕ್ಕೆ 1000 ಶಾಲೆಯಲ್ಲಿ ಕೊಪ್ಪಳನಲ್ಲಿ ಕೊಡ್ತಾ ಇದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ಆರೋಗ್ಯ ಸಂಸ್ಥೆಗಳು ಕಟ್ಟಲಿಕ್ಕೆ ನಾವು ಶುರು ಮಾಡ್ತಾ ಇದ್ವಿ. ಅದು ಉಚಿತವಾಗಿ ನಾವು ಕೊಪ್ಪಳ ಜನರಿಗೆ ಕೊಡ್ಲಿಕ್ಕೆ ನಮ್ಮ ಅಭಿಪ್ರಾಯ. ಈ ಸುವರ್ಣ ಮಹೋತ್ಸವದಲ್ಲಿ ನಮ್ಮ ಒಂದು ಕೊಡುಗೆ ಈ ಕೊಪ್ಪಳ ಜಿಲ್ಲೆಗೆ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಸಂವಾದ ಮತ್ತು ಸಂಗೀತ ಕಾರ್ಯಕ್ರಮ ಇದು ಸಂವಾದ ಮತ್ತೆ ಸಂಗೀತ ಕಾರ್ಯಕ್ರಮ ಇದ್ರೆ ಜನರಿಗೆ ಗೊತ್ತಾಗ್ಬೇಕು ಇದೆಲ್ಲ ಹೇಗೆ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ, ನನ್ನ ಅಭಿಪ್ರಾಯ ಏನದು. ಅದ್ರ ಬಗ್ಗೆ ಪ್ರಾಣೇಶ್, ನಮ್ಮ ಗಂಗಾವತಿ ಪ್ರಾಣೇಶ್ ಜಿ ಅವರು ಸಂವಾದ ಕಾರ್ಯಕ್ರಮ ನಡೆಸಿದ್ರು. ಬಹಳ ಒಳ್ಳೆ ಪ್ರಶ್ನೆಗಳೆಲ್ಲ ಕೇಳಿದ್ರು. ಅದ್ರ ಜೊತೆಗೆ ನಾವು ಇವತ್ತು ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇದೆ. ನಮ್ಮ ಸಂಸ್ಥೆಯ ಆರ್ಕೆಸ್ಟ್ರಾ ಅಂದ್ರೆ ಇದು ಪಾಶ್ಚಾತ್ಯ ಸಂಗೀತದ ಒಂದು ಗೋಷ್ಠಿ ಯಾವ ನಮ್ಮ ದೇಶದಲ್ಲಿ ಯಾವ ಕಡೆ ಇಲ್ಲ. ಅದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಅತಿ ದೊಡ್ಡವಾದಂಥದ್ದು 200 ಮಕ್ಕಳ ಒಂದು ಸಂಗೀತ ಪಾಶ್ಚಾತ್ಯ ಗೋಷ್ಠಿ ನಮ್ಮ ಸಂಸ್ಥೆಯ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಈ ಮಕ್ಕಳು ಹಳ್ಳಿಯಿಂದ ಬಂದ ಮಕ್ಕಳು ಕೂಡ ಇವತ್ತು ಬೇರೆ ಬೇರೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ಗಳ ನುಡಿಸಿ ಈ ವಿದೇಶಕ್ಕೆ ಹೋಗಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಅದು ಗೌರವನೀಯವಾದ ವಿಷಯ. ಈಗ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಎಲ್ಲವೂ ಉಚಿತವಾಗಿ ನಡೀತಾ ಇದೆ. ಹೇಗೆ ನಿಮ್ಗೆ ಆದಾಯ ನಾವು ದೇಶ ವಿದೇಶಕ್ಕೆ ಹೋಗಿ ದಾನಿಗಳ ಹತ್ರ ಮಾತಾಡ್ತಾ ಇರ್ತೀನಿ. ಹಾಗೆ ನಮ್ಮ ದೇಶದಲ್ಲಿ ಕೂಡ ತುಂಬಾ ಉದ್ಯಮಿಗಳು ಇಂಥ ಒಂದು ದಾನಿಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಇದರಿಂದ ನಾವು ಸ್ವಲ್ಪ ಮಾಡ್ಲಿಕ್ಕೆ ಆಗ್ತಾ ಇದೆ. ಮತ್ತೆ ನಮ್ಮ ಯಾವ ಸರ್ಕಾರದ ಕಾರ್ಯಕ್ರಮಗಳಿವೆ, ಆಯುಷ್ಮಾನ್ ಭಾರತ್ ಇದೆ, ಯಶಸ್ವಿನಿ ಇದೆ, ಹೀಗೆ ಯಾವ್ಯಾವ ಕಾರ್ಯಕ್ರಮ ಇದೆ ಅದನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ. ಹೀಗೆ ಎಲ್ಲರೊಂದು ಸಹಕಾರದಿಂದ ಇದು ನಡೆಸೋದು ಬಹಳ ಕಷ್ಟ. ಯಾಕೆಂದ್ರೆ ಈ ಕಾಲದಲ್ಲಿ ಎಲ್ಲವೂ ಉಚಿತವಾಗಿ, ಶಸ್ತ್ರಚಿಕಿತ್ಸೆ ಎಲ್ಲ ಉಚಿತವಾಗಿ ಕೊಡಬೇಕು. ಅದು ಹೃದಯದಾಗ್ಬೋದು, ಬ್ರೇನ್ ಆಗ್ಬೋದು, ಅಥವಾ ಈ ಬೋನ್ಸ್ ಆರ್ಥೋಪೀಡಿಕ್ಸ್ ಮಕ್ಕಳದಾಗಬಹುದು, ಗರ್ಭಿಣಿ ತಾಯಿಯವ್ರದ್ದಾಗಬಹುದು, ಎಲ್ಲವೂ ಕೂಡ ನಾವು ಉಚಿತವಾಗಿ ಕೊಡ್ಲಿಕ್ಕೆ. ಅದಕ್ಕೆ ಕಾರಣ ಏನಂದ್ರೆ ಎಲ್ಲರೂ ನಮ್ಮವ್ರು ನಾವು ಹೇಗೆ ಚಾರ್ಜ್ ಮಾಡ್ತೀವಿ, ಹೇಗೆ ಫೀಸ್ ತಗೊಳ್ತೀವಿ ಅವರಿಂದ. ಅದಕ್ಕೆ ನಾವು ಮಾಡ್ತಾ ಇಲ್ಲ. ಸಾಧ್ಯ ನಮ್ಗೆ ಅಂತವರೆಗೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸಂತೋಷ. ಕೊಪ್ಪಳ ಜಿಲ್ಲೆ ಬಗ್ಗೆ ತಾವೇನ್ ಹೇಳ್ತೀರಾ? ಕೊಪ್ಪಳ ಜಿಲ್ಲೆ ಬಗ್ಗೆ ಅದೇ ಹೇಳ್ತೇನೆ, ಇದು ಉತ್ತರ ಕನ್ನಡದಲ್ಲಿ ಸ್ವಲ್ಪ ಹಿಂದುಳಿದ ಜಿಲ್ಲೆ. ನಮ್ಗೆ ಗೊತ್ತಾಗದೆ ಹೆಚ್ಚು ಮಕ್ಕಳ ಬಡವರೇ ನಮ್ಮ ಸಂಸ್ಥೆಗೆ ಬಂದವರು. ಇದರಿಗೆ ನಾವು ಸರಿಯಾಗಿ ಮಾಡ್ಬೇಕಂದ್ರೆ ಶಿಕ್ಷಣ ಮೂಲಕ ನಾವು ಇದನ್ನು ಸರಿ ಮಾಡಬೇಕು. ಶಿಕ್ಷಣ ಒಂದು ನಿವೇಶ, ಇದು ಸರಿಯಾದಂತ ಮಕ್ಕಳಿನಲ್ಲಿ ನಾವು ಶಿಕ್ಷಣದ ನಿವೇಶ ಮಾಡಿದ್ರೆ ನಾಳೆ ದಿವಸ ಅವರು ಅವ್ರ ಕಾಲ ಮೇಲೆ ನಿಂತು ಅವರನ್ನು ಅವರು ಸ್ವತಃವಾಗಿ ನೋಡ್ಕೊಳ್ತಾರೆ, ಅವರ ಕುಟುಂಬವನ್ನು ನೋಡ್ಕೊಳ್ತಾರೆ. ಅದಕ್ಕೆ ಶಿಕ್ಷಣ ಸಂಸ್ಥೆಯ ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಕೊಡ್ಲಿಕ್ಕೆ ನಾವು ಮುಖ್ಯವಾದಂತಹ ಒಂದು ಪ್ರಯತ್ನ ಎಲ್ಲರೂ ಸೇರಿ ಮಾಡಬೇಕು. ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಈಗ ಅವನ್ನ ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಟ್ಟಿದ್ರೆ ನಿಮ್ಮ ಮಾದರಿಯಲ್ಲಿ ಒಳ್ಳೇದಾಗ್ತಿತ್ತು.
ಹೌದು, ಖಂಡಿತ ಎರಡೂ ಬೇಕು. ಯಾರು ತುಂಬಾ ಬಡವರಿದ್ದಾರೆ, ಯಾರಿಗೆ ತಿನ್ಲಿಕ್ಕೆ ಇಲ್ಲ, ಏನೂ ಇಲ್ಲ, ಅವರಿಗೆ ಸ್ವಲ್ಪ ನಾವು ಈ ಫ್ರೀ ಆಗಿ ಕೊಟ್ಟರೆ ಕೂಡ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಅವರು ಕೂಡ ಜೀವನ ಮಾಡ್ಲಿಕ್ಕೆ ದಾರಿ ಆಗುತ್ತೆ. ಆದ್ರೆ ಹೆಚ್ಚುವಾಗಿ ನಾವು ಕೊಡಬಾರ್ದು. ಯಾರ ಹತ್ರ ಸಾಮರ್ಥ್ಯ ಇದೆ ಅಥವಾ ಶಿಕ್ಷಣ ಪಡ್ಲಿಕ್ಕೆ ಒಂದು ಮಾಧ್ಯಮ ಇದೆ, ಮಾರ್ಗ ಇದೆ, ಅವರಿಗೆ ನಾವು ಸುಮ್ಮನೆ ಫ್ರೀ ಆಗಿ ಕೊಟ್ಟರೆ ಅವರು ಹಾಳಾಗ್ತಾರೆ. ಆದ್ರೆ ನಾವು ಸರ್ಕಾರ ಹತ್ರ ಅದನ್ನೇ ಯಾವಾಗಲೂ ಹೇಳ್ತಾ ಇದ್ವಿ, ಉನ್ನತ ಶಿಕ್ಷಣವೂ ಕೂಡ ನಾವು ಸ್ವಲ್ಪ ಕಡಿಮೆ ಖರ್ಚಲ್ಲಿ ನಾವು ಮಾಡಿದ್ರೆ ಹೆಚ್ಚು ಹೆಣ್ಣು ಮಕ್ಕಳು ಕೂಡ ಅದು ಪಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಹೆಣ್ಣು ಮಕ್ಕಳು ತುಂಬಾ ಹಿಂದೆ ಇರ್ತಾರೆ. ಯಾಕೆಂದ್ರೆ ಅವ್ರಿಗಿಂತ ಅವಕಾಶ ತಾಯಿ ತಂದೆಯವರು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಆದ್ರೂ ನಾವು ಸಂಸ್ಥೆ ಮೂಲಕ ಕೂಡ ಹೆಣ್ಮಕ್ಳಿಗೆ ಯೂನಿವರ್ಸಿಟಿಯಲ್ಲಿ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಆದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಈ ಎರಡು ಬಹಳ ಮುಖ್ಯವಾದಂಥದ್ದು. ಸಮಾಜವನ್ನು ನಿರ್ಮಾಣಿಸಲಿಕ್ಕೆ ಈ ಎರಡು ನಾವು ಮಾಡಲೇಬೇಕು. ನಾವು ಎಲ್ಲಿ ಸೇರಿ ಮಾಡೋಣ, ಸರ್ಕಾರ, ಸಮಾಜ, ಸಂಸ್ಥೆ ಸೇರಿ ಮಾಡೋಣ ಅಂತ ಸರ್ಕಾರ ಇದನ್ನೆಲ್ಲ ಬಿಟ್ಟು ಬೇರೆದನ್ನೆಲ್ಲ ಮಾಡ್ತಾ ಇದೆ. ಸರ್ಕಾರ ಇದು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಮಕ್ಕಳ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಆದ್ರೆ ಸ್ವಲ್ಪ ಕ್ವಾಲಿಟಿ ಅದನ್ನು ನಾವು ಹೆಚ್ಚು ಮಾಡಬೇಕು. ಸರಿಯಾದಂಥ ಶಿಕ್ಷಕರು ನಾವು ತರಬೇಕು. ಹಾಗೆ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ, ಹಾಸ್ಪಿಟಲ್ನಲ್ಲಿ ನಾವು ಸರಿಯಾದಂತಹ ವೈದ್ಯರು ಮತ್ತೆ ನರ್ಸಸ್, ಪ್ಯಾರಾಮೆಡಿಕ್ಸ್ ಎಲ್ಲವೂ ನಾವು ತರಬೇಕು. ಅದು ಸ್ವಲ್ಪ ಕೊರತೆ ಇದೆ. ಅದನ್ನು ಕೂಡ ನಮ್ಮ ಸಂಸ್ಥೆ ಮೂಲಕ ಎಂತವರೆಗೂ ಸಾಧ್ಯ ಅಂತ ಮಾಡ್ತಾ ಇದ್ವಿ. ಆದ್ರೆ ಇನ್ನೂ ಸ್ವಲ್ಪ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದ ಜೊತೆ ಮಾಡಿದ್ರೆ ಇನ್ನೂ ಒಳ್ಳೇದಾಗಿ. ಸರ್, ಭವಿಷ್ಯದಲ್ಲಿ ಕೊಪ್ಪಳದಲ್ಲಿ ಉಚಿತ ಆಸ್ಪತ್ರೆ ತೆಗೆಯೋದಿದೆ ಅನ್ಸುತ್ತೆ. ಹೌದು, ಭವಿಷ್ಯದಲ್ಲಿ ಕೊಪ್ಪಳನಲ್ಲಿ ಕೂಡ ಒಂದು ಉಚಿತ ಹಾಸ್ಪಿಟಲ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಹಲವಾರು ಜನ ಹತ್ರ ಭೇಟಿ ಮಾಡಿ ಅವರ ಸಹಕಾರ ಕೂಡ ನಾವು ತಗೊಂಡು ನಮ್ಮ ಸಂಸ್ಥೆಯ ಒಂದು ವಿಭಾಗ ಇಲ್ಲಿ ಕೂಡ ಉಚಿತವಾಗಿ ಒಂದು ಆರೋಗ್ಯ ಸಂಸ್ಥೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಕೂಡ ಇದೆ. ಇವತ್ತು ನಾವು 3 ತರಗತಿವರೆಗೆ ಇದೆ. ಆದ್ರೆ ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ನಮ್ಗೆ ಇನ್ನೂ ಸಹಾಯ ಬೇಕು. ಆದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಜನ ಉದ್ಯಮಿಗಳು, ದಾನಿಗಳೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಸ್ವಲ್ಪ ವಿಮರ್ಶನೆ ಮಾಡಿ ಈ ಶಿಕ್ಷಣವನ್ನು ಹೇಗೆ ಬೆಳೆಸಬಹುದು, PU ವರೆಗೆ ಕನಿಷ್ಠ ನಾವು ಬೇಕಲ್ಲ, ಅದು ನಾವು ಒಂದು ನೋಡ್ತೀವಿ. ಇನ್ನೊಂದು ಆರೋಗ್ಯ ಸಂಸ್ಥೆಯನ್ನು ಹೇಗೆ ಮಾಡಬಹುದು ಅದ್ರ ಬಗ್ಗೆ ವಿಚಾರಿಸ್ತೀವಿ. ಮತ್ತೆ ನಾವು ಗವಿ ಸಿದ್ದೇಶ್ವರ ಮಠ ಸ್ವಾಮೀಜಿ ಅವರು ಕೂಡ ನನ್ನ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ತುಂಬಾ